ಜೈ ಶ್ರೀರಾಮ್ ಬರೋದು ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಿ? ನಾವು ಚಲೋ ಇದ್ದೀವಿ ನೋಡಿರಿ ಫ್ರೆಂಡ್ಸ. ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ. ಶನಿವಾರ ರೀ, ಹಾಫ್ ಡೇ ಇರ್ತದೆ ಸಾಲಿಗೆ. ಬರೋಬ್ಬರಿ 6 ಇದ್ದಿಲ್ಲ ರೀ, ಜಲ್ದಿ ಹೇಳ್ಬೇಕಂದ್ರೆ ಹಾಲಿಲ್ಲ ಅಂದರೂ 6 ಇತ್ತು. ಒಂದು ಪಿಲ್ಲು ಆಲ್ರೆಡಿ ಜಲ್ದಿನೇ ಇದ್ದಾಳ್ರಿ. ಇದು ಕದ್ದಿದ ಏನೇನು ಮಾಡಿದ್ರಿ? ಮೈ ತಗೊಂಡಿದ. ಇದು ಮೈ ತಗೊಂಡು ಬ್ಯಾಗ್ ಇಟ್ಟಿದ ಹೊರಗೆ. ಬ್ಯಾಗ್ ಇಟ್ಟು ಹೊರಗೆ ಡಬ್ಬ ಕಟ್ಕೊಂಡಿದ್ದ. ಯಾನಿದ್ದದ ಡಬ್ಬ ಕಟ್ಕೊಂಡಿದ್ದ. ಹಾಂ ಹಾಂ ಆಗ್ತಾ ಅವ್ರಿಗೆ ಅಬ್ಬಸ್ಸು. ಇದಕ್ಕೆ ಎದ್ದಾಳಕ್ಕೆ ಲೇಟಾಗಿ ಬಂದು ಮಾಡಿದ್ರಿ. ಇದಕ್ಕೆ ಹಾಂ ಇದಕ್ಕೆ ಇದಕ್ಕೆ ಹಾಂ ಹಾಂ ಮೈ ತಗೊಂಡು ಮಾಡು. ಮೈ ತಗೊಂಡ್ಬರ್ತಾನೆ ನೀನು ರಂಗೋಳಿ ಆ ಕಡೆ ಹೊಡೆ. ಅವ್ರಿಗೆ ಹಬ್ಬಸ್ತೀನಿ. ಇಲ್ಲಿ ಆ ಕಡೆ ಹೋಗಿ ಇಲ್ಲೂ ರಂಗೋಳಿ ಹಾಕ್ತಾಳ್ರಿ. ಅವ್ರಿಗೆ ಹಬ್ಬಸ್ತೀನಿ. ಇಲ್ಲಿ ಹೊಸ ಪೂಜೆ ಮಾಡಿ ರಂಗೋಳಿ ಹಾಕ್ಬಿಲು. ಇಲ್ಲಿ ನೀವು ಬರೀ ರಂಗೋಳಿ ಹಾಕು. ಇವ್ರಿಗೆ ಹಬ್ಬಸಿ. ಇವ್ರಿಗೆ ಮುಂಜಾನೆ ಸಾಲಿ ಅದ ರೀ. 7 ಹಿಡಿದು 11 ತನ ಅದ. ಯಾ ದಗಿ ಬ್ಯಾಸಿಗೆ ಆ ದಿಕ್ಕಿಗೆ ಒಬ್ರು ಮಕ್ಕೊಂಡ್ರೆ ಈ ದಿಕ್ಕಿಗೆ ಒಬ್ರು ಮಕ್ಕೊಂಡ್ರೆ. ಯಪ್ಪ 7 ಟೈಮಿಗೆ ಇದ್ದೀವಿ. ಹೇಳ ಹೇಳು ಇಜ್ಜು. ಯಪ್ಪ ಹೇಳು ಸಾಲಿ ಹೋಗೋದಿಲ್ಲ. ಇಜ್ಜು ಹೇಳಿ ಹತ್ತಿಕೊಂಡ್ರೆ ನೋಡ ಪಟ್ನೆ ಹೇಳುವ. ಮುಂಜೆ 7ಕ್ಕೆ ಅದಾರ ಸಾಲಿ. ಹೇಳಂದ್ರೆ ಒಬ್ರು ಹೇಳಲಿ. ಹೇಳೋಡ ನೋಡ್ರಿ ಹೇಳು. ನಾನು ಹಲ್ತಿಕೊಂಡ್ರೆ ಇಬ್ಬರು ಹಲ್ತಿಕೊಂಡು ನೀರು ಹಿಡಿತ ನೋಡ್ರಿ. ನೋಡಿ ನಿದ್ದೆ ಹೊಂಟದ. ರಾತ್ರಿ ಜಲ್ದಿ ಮುಕ್ಕೋದ್ರೆ ಮುಕ್ಕೋದಿಲ್ಲ. ಈಗ ಮುಂಜಾನೆ ನಿದ್ದೆ ಹೊಂಟತ್ತೆ ನಡೆಯೋ. ಹಲ್ತಿ ಕೊರೋಣ ನೀರು ತರ್ತೀನಿ ಇಬ್ಬರಿಗೆ. ಹೋ ಚಂದ ಹಾಕ್ಬಿಡು. ಇವ್ರು ಹಲ್ತಿ ಕೋರಿ ಮೈ ತೊಳಿತೀನಿ ಫ್ರೆಂಡ್ಸಿಗೆ. ಮೈ ತೊಳಿ ಮತ್ತೆ ಸಿಗ್ತೀನಿ. ಈ ರೇಷಿಗೆ ಬಸ್ಕೊಂಬರ್ತೀನಿ. ಅವನು ಮ್ಯಾಮ್ ಮುಕ್ಕೊಂಡ್ರಿ. ಅವನಿಗೆ ಬಸ್ಕೊಂಬರ್ತೀನಿ. ಫ್ರೆಂಡ್ಸ್ ಹೀರಾಣ ಮತ್ತೆ ಎಬ್ಸ್ಕೊಂಬಂದೇನು ರೀ. ಮೈ ತೊಳಿತೇನೆ ರೀ. ಈಗ ಜರ ಅವ ಮಾಡ್ತಾರಂತ ಒಂದು ಸ್ವಲ್ಪ ಅನುಕೂಲ ಆಗ್ತಾರೆ ರೀ. ಅದೇ 6ಕ್ಕೆ ಎದ್ದೀನಿ. ಹುಡುಗರು ಮೈ ತೊಳಿತಾನೆ ರೀ. ಈಗ ನಿಧಿಗಣಗೆ ಎದ್ದು ನಾನು ರೀ. ಎಬ್ಸಕ್ಕೋಗೇನು ಬೂತಿನ್ರಲ್ಲಿ ಏನ ಚಲೋ ತಳ ಬಿದ್ದಿಲ್ಲ. ಕರಿ ಅವ್ರಿಗೆ ಮೈ ತೊಳಿ. ಪಿಲ್ಲು ರಂಗೋಳಿ ಹಾಕ್ಲಾಕತ್ತಾಳ್ರಿ. ಶರ್ಬತ್ ಮಾಡ್ಬೇಕಾಕಿ. ಹಾಂ ಜಲ್ದಿ ಮೊದಲ ಶರ್ಬತ್ ಮಾಡ್ಲಿಕ್ತಾರ ನೋಡ್ರಿ ನಮ್ಮ ಮಮ್ಮಿ. ಒಂದು 8 ದಿನ ಆಯ್ತು ಬೆನ್ನ ಹತ್ತದ. ಶರಬತ್ ಬೇಕು ಶಾಲ್ಯಾಗ. ಟೀಚರ್ ಏನು ವಾಟಪ್ ಮಾಡ್ತಿ? ಟೀಚರ್ಗೆ ಅಂತತ್ರಿ ಶರಬತ್ ಬಡ್ದಾಡಿರ್ತಾವ. ಬ್ಯಾರೇದ್ನೂ ಇರ್ತದ. ಏನೇನೋ ಮಾಡಿಕೊಡ್ತಾರತ್ರ ಶಾಲ್ಯಾಗ. ಮನ್ಯಾಗ ಮಾಡ್ಕೊಂಬಂದು ಟೀಚರ್ಗೆ ಹಂಚ್ಬೇಕತ್ತ. ಈಕಿ ಶರಬತ್ ಐತಿ ಅಂತ 8 ದಿನ ಆಯ್ತು. ಇವಾಗ ಟೈಮ್ ಅಲ್ದ ಆಕಿ. ಈಗ ಇವತ್ತು ಮಾಡ್ಕೊಳತ್ತೀನಿ. ನಮ್ಮ ಮಮ್ಮಿ ಮಾಡ್ತಾನೆ ಸುಮ್ಮನೆ ಬೆನ್ನತ್ತ. ಅದಕ್ಕೆ ಎಷ್ಟು ಬಂದಾರ ಟೀಚರು? ಎಷ್ಟು ಮಂದಿ? ಕಡೆ 5 ಮಂದಿ. ಅವ್ರು ಬಂದು ಗ್ಲಾಸ್ ಇರ್ತಾವೆ. ನೀವೇ ಕೊಡ್ಬೇಕು ಗ್ಲಾಸ್ನು. ಇಷ್ಟೇ ಇರ್ತವೆ. ಶರಬತ್ ಬಂದು ಇರ್ತಾವ್ರಿ. ಓದಿದ ನಾ ಕುಡಿತೀನಿ. ಓದಿದ್ದು ನಾ ಕುಡಿತೀನಿ. ನೀವು ಕುಡಿತೇನೆ. ಅದಕ್ಕೆ ಶರ್ಬತ್ ಮಾಡ್ಕೊಡ್ಬೇಕಂತ ನಾನು. ನನಗೆ ಬರ್ತದೆ ಶರ್ಬತ್ತ. ಬರ್ತದ ನನಗೆ ಬರಲೇವ ಮಾಡಕತ್ತೀನಿ. ಹೆಂಗೆ ಆಗ್ತಾನೆ
ಮೊದಲೇ ಶರಬತ್ ಗಿರ್ಬತ್ ಕುಡಿಯಲ್ಲ ನಾವು. ಇಲ್ಲೇ ಚಿ ಹಾಕ್ಬೇಕಿರ್ತೀನ ಇಲ್ಲಿ ಹುಡುಗರು ಲೇಟ್ ಆಗುತ್ತೆ ಅದ್ರ ಇಕ್ಕಿನೊಂದು ಇರ್ತಾರೆ ರೀ ಕ್ಯಾಮ್ರಾ ಸಿಲ್ಲಡಿ ಮುಖನೇ ಕಾಣಲ್ಲ ಅದ್ರಾಗ. ಹಿಂಗೆ ಎಟ್ಟಕ್ಕೆ ರಿಕ್ಷೆ ಹೇಳು ಹ್ಞೂ ಹೇಳು. ಸಾರ್ಥಕ ಶನಿವಾರದ ಜಗ್ಗಿ ಹೋಗ್ತಾಳೆ. ಅವ್ರಿಗೆ ಒಯ್ದು ಬಿಟ್ಟು ಬರಲ್ಲಕ್ಕ ಮಾಮ ನಾಳೆ ನಿಂದಿರ್ತೀನಿ. ಹ್ಞೂ ಶರಬತ್ತ ಯೋಗಿ ಮೊದಲು ಮಾಡ್ಕೊಂಡು ಅದು ಏನೋ ಒಂಥರ ವಿಜ್ಜಿ ಹಾಕ್ತಿಕೊಂಡು ಬಂದಾನೆ ವಿಜ್ಜಿ ಸೋಸಿ ಹಾಕ್ತೀನಿ ನಾ. ವೀರೇಶ ಬಂದಾನೆ ವಿಜ್ಜಿ. ಉಪ್ಪ ಉಪ್ಪು ಇಲ್ಲ ರೀ ಅದಲ್ಲ ಟವಲ್ ಕೊಟ್ಟಿಲ್ಲ ಟವಲ್ ಇಲ್ಲ ಮೈ ತೊಳಿತೀನಿ ಪರವಾಗಿ ಶರಬತ್ ತಿರುಗಿಸ್ತೀನಿ ಶರಬತ್ ತಿರುಗಿಸಿ ಬರ್ರಿ ಫ್ರೆಂಡ್ಸ್ 3 ಮಂದಿ ತಯಾರಿ ನೋಡಿ ಹಾಯ್ ಮಾಡೋ ಇಜ್ಜಿ. ಹಾಂ ಹಿಟ್ಟು ಹಾಕ್ತೀನಿ ಇದು ಆಗತ್ತಾನ ನೀರು ಕಾಯತ್ತಾನ ಹಿಟ್ಟು ಹಾಕ್ತೀನಿ. ಇಬ್ಬರು ಮೈತಿ 3 ಮಂದಿ ಊಟ ಮಾಡ್ತಾರೆ. ಸಾಲಿ ಲೇಟ್ ಆಗ್ಯದ ಸರಿ ಓದ್ಬಿಟ್ಟು ಬರ್ತಾನೆ ಟೈಮ್ ಆಗ್ಯದ. ಮಧ್ಯಾಹ್ನ ಮಾಡ್ತೀನಿ ಚಪಾತಿ ಉಣ್ಣು ಪಲ್ಯ ಮಾಡೋಕ್ಕೇನು ಇಲ್ಲ ಕೋಬಿ ಬೇಳೆ ಕೋಬಿ ಮಾಡ್ತೀನಿ ನೀವು ಊಟ ಮಾಡಿರಿ ನೀ ಈಗ ಮುಂಜಾನೆ ಚಪಾತಿಲ್ಲ ಚಲ್ತು ಹಿಟ್ಟು ಹಾಕ್ತೀನಿ ಬಿಡು ಶಿಸ್ತು ಇಜ್ಜತ್ ಕೈತೆ ನಂದು ಯೂಟ್ಯೂಬ್ನಾಗ. ಹಾಂ ಕಳಿತಿ ಸರಿ ಸರಿ ಸುಮ್ಮನೆ ಹೌದು ಇಲ್ಲಿ ಎಣ್ಣೆ ಚೆಲ್ಲಿದ ಅದಕ್ಕೆ ಎಲ್ಲ ನೋಡ್ರಿ ಅದ್ರಲ್ಲಿ ಎಣ್ಣೆ ತೆಗೆದಿಟ್ಟಿದ್ದು ಎಣ್ಣೆ ಚೆಲ್ಲದ ಸರಿ ಹಿಟ್ಟು ಹಾಕ್ತೀನಿ ಸರಿ ನಾ ಟೈಮಿಗೆ ಆಕಿಂದು 7ಕ್ಕೆ ಇವ್ರಿಬ್ರದ್ದು 7ಕ್ಕೆ ಇವತ್ತು ನಿನಗ ಚಪಾತಿ ಸಂಬಂಧ ಜಗತ್ತು ತೆಗ್ದಾನ್ರಿ ಅವ ಚಪಾತಿ ಮಾಡ್ತಾ ಬರತ್ತಾನೆ ಚಪಾತಿನೇ ಮಾಡ್ತೀನಿ ನೀನು ನೋಡಲ್ಲ ದಿನ ಚಪಾತಿನೇ ತರ ಗ್ಲಾಸ್ ತಾ ಹ್ಞೂ ಯಾವುದು ಹಿಡಿ ಬಾಯ್ ವಿಜ್ಜು ವಿಜ್ಜು ಬಾಯ್ 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 ಫ್ರೆಂಡ್ಸ್ ಏನು ಫ್ರೆಂಡ್ಸ್ ಏನು ಫ್ರೆಂಡ್ಸ್ ಏನು ಫ್ರೆಂಡ್ಸ್ ಏನು ಭಾಳ ಅದ ಒಂದು ಬೂಟ್ ಹಾಕ್ಲಾಗತ್ತ ಬೂಟ್ ಹಾಕ್ಲದ ಒಂದು ಇದು ಹೆಂಗೆ ಅನಿಸ್ತದೆ ಬೂಟ್ ಹಾಕಂದು ನಿನಗೆ ಹಾಕಿ ಬರ್ಲಾಗ್ಯದ ಇದು ಬಿಟ್ಟಿಲ್ಲ ಬೂಟ್ ಸಣ್ಣವಾಗಿ ಒಂದಮ್ಮ ಗುದ್ದಮರಿ ಆಡ್ತಾನೆ ಮುಂಜೆ ಹೋದ್ರು ಕೂಡ ಒಂದಮ್ಮ ಇಲ್ಲ ವಿಜ್ಜು ಯಾರು ಹಾಕ್ತಾರೋ ದಿನ ಬೂಟ್ ನಿಂಗ ಯಾಕ ಹೇಳ್ಬೇಕು ನೀ ಕೇಳು ಯಾಕೆ ಹಾಕ್ತಿ ಮಾಮನು ನೀ ಕೇಳು ನೀ ಕೇಳು ಮಾತಾಡೋ ಬಾ ಇವ್ರು ಹೊಂಟಾರಿ ಫ್ಯಾನ್ಸ ಸಾಲಿ ಹೊಂಟ್ರ ನೀ ಬ್ಯಾಗ್ತಾರೋ ನೀ ಬಿಟ್ಟವ್ರೆ ಕಳಿ ಬನ್ನಿ ಕಡೆ ಏನು ಹಾಕ್ತಾರ ಹೋಗೋಣ ಬಾಯ್ ಬಾಯ್ ವಿಜ್ಜಿನ ಬರ್ತಾನೆ ಅಲ್ಲೇ ನಿಂದ್ರಿ ನೀನು ಬಂದಿಲ್ಲ ಅಲ್ಲೇ ಕೂತಾರ ಜಲ್ದಿನ ಬಂದತ್ ರಿಕ್ಷಾ ಅಲ್ಲೇ ಕುಂದ್ರ ಬರ್ತೀನಿ ನಾನೇ ಜಲ್ದಿ ಬರ್ತೀನ ಎಟ್ಟಕ್ಕೆ ಬಂದು ನಿಂತೀರಿ ನೀ ಇಲ್ಲ ಅವ ಓದ್ತಾನ ಮನೆಯಾಗ ಇಲ್ಲ ಎಟ್ಟಕ್ಕೆ ಬಂದು ನಿಂತೀರಿ ನೀನು
ನೀನು ಹೋಗೋರು ಹಾಂ ಭಾಳತನ ಒಂದು ಕೂತಿರತ್ತೆ ನಿನ್ನವ್ರು ಬಂದಿಲ್ಲ ನಾನು ಬರ್ತೀನಿ ನಾನೇ ಜಲ್ದಿ ಬರ್ತೀನಿ ಇವತ್ತಾ ಬರಬೇಡ್ರಿ ಅಲ್ಲೇ ಕುಂದು ನೀವು ಜಲ್ದಿ ಬಂದ್ರಲ್ಲ ಅವ್ನು ಹೇಳಿ ರಿಕ್ಷಾದವನಿಗೆ ಫೋನ್ ಹಚ್ಚೋ ನಂಬರ್ ಅದಾವ ರಿಕ್ಷಾದವ್ರ ಬಲ್ಲಿ ಹಾಂ ಅರಿಬಿತ್ತಾರ ಹಾಂ ಹೇಳಿ ಬರ್ಬೇಕು ನೀ ಹಚ್ಚಲೇ ಒಬ್ಬರೇ ಇರ್ತಾರೆ ಒಂದು ರಗಡ ಮಂದಿ ಇರ್ತಾರೆ ಹಂಗೆ ನೀನು ಹೋಗಿ ಕೂತಿರು ಹೋಗಾರ್ದಾಗ ಮುಂದಕ್ಕೂ ಬಂದಿಲ್ಲ ಇಲ್ಲಿ ತನಕ ಬಂದು ಮತ್ತೆ ಹೊಳೆ ಹೋಗ್ಯಾರತ್ತ ಯಾಕೇನು ಡಬ್ಬ ಕೊಡೆ ಡಬ್ಬ ಹಾಕಿಲ್ಲ ಅದ್ರಾಗ ಏ ವರ್ಷೋತ್ರ ಅಂಕಲ್ ದೂರ ಸೋತ್ರ ಕೊರ್ಸಕ್ಕೆ ಹೋಗೋ ಡಬ್ಬ ಕೊಡೆ ನೀವು ಎರಡು ಫ್ರೆಂಡ್ಸ್ ದೇವ್ರ ಪೂಜೆ ಆಯ್ತು ನೋಡ್ರಿ ಸಾಲಿ ಪರಗಳೆಲ್ಲ ಸಾಲಿ ಹೋಗ್ಯಾವ ನಾ ದೇವ್ರ ಪೂಜೆ ಮಾಡೀನಿ ಫ್ರೆಂಡ್ಸ ಹೆಂಗಾಗ್ಯದ ಅದು ಕಮೆಂಟ್ ಹಾಕ್ರಿ ಇವಾಗ ಶನಿವಾರ ಅದಲ್ರಿ ನಿನ್ನೆ ಮಾರ್ಕೆಟ್ಗೆ ಹೋದ ಹೂವು ತೊಗೊಂಬಂದಿದ್ದ ಅಟ್ಟೆ 10 ರೂಪಾಯಿ ತೊಗೊಂಬಂದಿದ್ರಿ ಫ್ರೆಂಡ್ಸ ಹೂವು ಹರಿಸಿ ಪೂಜೆ ಮಾಡೀನಿ ರೀ ಟೈಮ್ ಆಗ್ಯದ್ರಿ ಈಗ ಒಳಗೆಲ್ಲ ಅಡುಗೆ ಮಾಡ್ತೀನಿ ಪಟ್ ಚಪಾತಿ ಪಲ್ಯ ಅದು ಮತ್ತು ಇಲ್ಲಿ ಕೆಳಗೇನ ಲಕ್ಷ್ಮೀ ಹೇಳ ಅಂತ್ರಿ ಫ್ರೆಂಡ್ಸ್ ಇಲ್ಲಿ ಏನು ಚೌಕಾನ ಅದ ನೋಡ್ರಿ ಇಲ್ಲಿ ಲಕ್ಷ್ಮೀ ಹೇಳ ಅಂತ ಅದಕ್ಕೆ ಇಲ್ಲಿ ಪೂಜೆ ಮಾಡತ್ತೆ ಹೇಳ್ಯಾರ ಅವರು ಮನೆಯವರು ಅದಕ್ಕೆ ಇಲ್ಲಿ ದಿನ ಪೂಜೆ ಮಾಡ್ತೀನಿ ನಾನು ಹಿಂಗೆ ಅಷ್ಟೇ ಒರೆಸಿ ಕುಂಕುಮದ ಹಚ್ಚಿ ರಂಗೋಳಿ ಹಾಕಿ ಹೂವು ಹಾಕ್ಬಿಡೋದ್ರಿ ಲಕ್ಷ್ಮೀ ಅದ ಅಂತ್ರಿ ಪೂಜೆ ಮಾಡತ್ತಿಲ್ಲಾರ ಅಲ್ಲಿ ಮನೆ ಅಂದ್ರೆ ಇಲ್ಲಿ ಮ್ಯಾಗ ಜಗಲಿ ಅದ ನೋಡ್ರಿ ಜಗಲಿ ಕೆಳಗತ್ತಲ್ಲಿ ಪೂಜೆ ಆಗ್ಯದ್ರಿ ಫ್ರೆಂಡ್ಸ್ ಲೇಟ್ ಆಗ್ಯದ ಈ ಕಡೆ ಹಿಟ್ಟು ನಾದಿಟ್ಟಿನಿ ಪಲ್ಯ ಮಾಡ್ತೀನಿ ಗೋಬಿ ಪಲ್ಯ ಚಪಾತಿ ಮಾಡ್ತೀನಿ ಹುಡುಗರು ಕರ್ಲಿಕ್ಕೆ ಬಿಡ್ಲಿಕ್ಕೆ ಹೋಗ್ಯಾರ ಅವನು ಬರ್ತಾನೆ ಈಗ ಬಂದು ಜಳಕ ಮಾಡ್ತಾನೆ ಅವನು ಬೇಸಿಗೆ ಬಾಯ್ ಮಾಡ್ಲತ್ತಾರೆ ಫ್ರೆಂಡ್ಸ ಎಲ್ಲ ಅಡುಗೆ ಆಯಿತು ಊಟ ಆಯ್ತು ಎಲ್ಲ ಮಾಡಿ ಸಾಲಿ ಇದು ಕೆಲ್ಸಿಗೆ ಹೋಗ್ಬಂದೀನಿ ರೀ ಕೆಲ್ಸಿಗೆ ಹೋಗ್ಬರತ್ತಾರ ಒಂದು ಪೋಸ್ಟ್ ಬಂದದ ರೀ ನಮ್ಮ ಮನೆಗೆ ಮೊದಲು ಓಪನ್ ಮಾಡಿ ತೋರಿಸ್ತೀನಿ ರೀ ಯಾರ್ದು ಏನು ಅಂತ ಹೇಳ್ತೀನಿ ಗಿಫ್ಟ್ ಬಂದದ ನಂಗೆ ಯುಗಾದಿ ಹಬ್ಬದ ಗಿಫ್ಟ್ ಬಂದದ ರೀ ಫ್ರೆಂಡ್ಸ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಲ್ಲತ್ತೀನಿ ಮಕ್ಕಳು ಖುಷಿ ಆಗ್ಯದ್ರಿ ಯುಗಾದಿ ಹಬ್ಬದ ಗಿಫ್ಟ್ ರೀ ಯಾರು ಕಳ್ಸ್ಯಾರ ಏನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಂತ್ರಿ ಓಪನ್ ಮಾಡ್ತೀನಿ ರೀ ಮೊದಲ ಓಪನ್ ಮಾಡಿ ತೋರಿಸ್ತೀನಿ ರೀ ಇದು ಮೊನ್ನೆ ನಮ್ಮ ವಿಡಿಯೋ ನೋಡಿ ಗಿಫ್ಟ್ ಕಳಿಸಿದ್ರಿ ಮಕ್ಕಳು ಖುಷಿ ಆಗತ್ತದ ರೀ ಯುಗಾದಿ ಹಬ್ಬದ ಗಿಫ್ಟ್ ಸೀರೆ ರೀ ಫ್ರೆಂಡ್ಸ ಇದ್ರ ಬಗ್ಗೆ ಮಾತಾಡ್ತೀನಿ ರೀ ಮೊದಲು ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಸೀರೆ ಬ್ಲೌಸ್ ರೀ ಮತ್ತಿದೊಂದು ತಾಳಿ ರೀ ಫ್ರೆಂಡ್ಸ ಸ್ಟೋರ್ ತಾಳಿ ಮತ್ತು ಬ್ಲೌಸ್ ಸೀರೆ ರೀ ಗಿಫ್ಟ್ ಬಂದದ್ರಿ ನಂಗೆ ಪೋಸ್ಟ್ನಾಗ ಹೇಳ್ತೀನಿ ಯಾರಂತೇಳಿ ಭಾಳ ಖುಷಿ ಆಗತ್ತದ ನೋಡಿ ಚಂದ ರೀ ಸೀರೆ ಹಾಂ ಚಲೋ ಸೀರೆ ಕಳ್ಸ್ಯಾರಿ ಮತ್ತು ಬ್ಲೌಸ್ ಕಳ್ಸ್ಯಾರಿ ಇದೊಂಥರ ನಂಗೆ ತವ್ರ ಮನೆ ಕಡೆದು ಬಂದಂಗೆ ರೀ ಯಾಕಂದ್ರೆ ಖುಷಿ ಆಗತ್ತದ ರೀ ಯಾರಂತ ಹೇಳ್ತೀನಿ ರೀ ಅವ್ರ ಹೆಸ್ರು ಏನಂದ್ರಿ ಸವಿತಾ ಅಕ್ಕ ಯೂಟ್ಯೂಬ್ ಸವಿತಾ ಅಕ್ಕಾರ ನೋಡ್ರಿ ಸವಿತಾ ಲೈಫ್ ಸ್ಟೈಲ್ ಏನಂತಂದ್ರೆ ಅವ್ರ ಚಾನಲ್ ಹತ್ರ ಈಗ ಮೊಬೈಲ್ ಹೋಗಿ ಭೇಟಿಯಾಗಿ ಬಂದೀನಿ ರೀ ನಾ ಆಲ್ರೆಡಿ ನಿಮ್ಗೆ ಗೊತ್ತಿದ್ದಿರಬೇಕು ನಮ್ಮ ಸೊಲ್ಲಾಪುರೊಳಗೆ ಇರ್ತಾರೆ ಅಕ್ಕ ಅವ್ರದ್ದು ಯೂಟ್ಯೂಬ್ ಚಾನಲ್ ಅದ ರೀ ಅವ್ರದ್ದು ಬನ್ನಿ ಹೋಗಿ ನಾವು ಒಂದು ಈಗ ಹೋಗೋರು ಮನೆಗೆ ಹೋಗಿ ಭೇಟಿಯಾಗಿ ಮಾತಾಡಿಸಿ ಬಂದಿದ್ದೆ ರೀ ಅವ್ರದ್ದು ನಾವು ನಮ್ಮ ವಿಡಿಯೋ ನೋಡ್ತಾರೆ ನಾನು ಅವ್ರ ವಿಡಿಯೋ ಹಂಗೆ ನೋಡ್ತೀನಿ ರೀ ಫ್ರೆಂಡ್ಸ ಮೊನ್ನೆ ನಾನು ಒಂದು ವಿಡಿಯೋ ನೋಡಿದ್ದಿರೋರು ತಾಳಿ ಒತ್ತಿ ಇಟ್ಟು ಬಂದಿದ್ದಾರೆ ರೀ ಫ್ರೆಂಡ್ಸ ಅದು ವಿಡಿಯೋ ನೋಡಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರಿ ಇದು ನಮ್ಮ ಮೊನ್ನೆ ಅದು ಕಡ್ದಿದ್ದು ಜೋಗ್ಯರ್ದು ಕಡ್ದಿತ್ತು ರೀ ಇದು ಮೊನ್ನೆ 100 ರೂಪಾಯಿ ಕೊಟ್ಟು ತೊಗೊಂಡೀನಿ ರೀ ಇದು ಜೋಗ್ಯರ್ದೆ ರೀ 100 ರೂಪಾಯಿ ಕೊಟ್ಟು ತೊಗೊಂಡೀನಿ ರೀ ಆ ಅಕ್ಕ ಮೊನ್ನೆ ಅದನ್ನು ತಾಳಿ ಒತ್ತಿ ಇಟ್ಟಿದ್ದು ವಿಡಿಯೋ ನೋಡಿದಲ್ಲ ರೀ ಫ್ರೆಂಡ್ಸ ಅದು ನೋಡಿ ನಂಗೆ ಮೆಸೇಜ್ ಹಾಕಿದ್ರು ಭಾಳ ಚಂದ ಮೆಸೇಜ್ ಹಾಕ್ಯಾರ ಅದು ಈ ಸದ್ಯಕ್ಕೆ ನೀವು ಅದು ವಾಟ್ಸಪ್ನಾಗ ನನ್ನ ಮೊಬೈಲ್ ನಾವು ಈರೇಶಂಬಲ್ ಅದ ಫೋನ ಮಕ್ಕಳು ಚಂದ ಹಾಕ್ಯಾರಿ ಬೇಜಾರು ಆಗಬೇಡ್ರಿ ಅಕ್ಕ ನೀವು ವಿಡಿಯೋ ನೋಡಂಗೆ ಮಕ್ಕಳು ಬೇಜಾರು ಆಗ್ಲತ್ತದ್ರಿ ಮತ್ತು ಭಾಳ ಚಂದ ಮೆಸೇಜ್ ಹಾಕ್ಯಾರ ಅದು ಹೇಳಕ್ಕಂದ್ರೆ ಅದು ಮೊಬೈಲ್ ಇಲ್ಲ ಸದ್ಯಕ್ಕೆ ನಮ್ಮಲ್ಲಿ ಮತ್ತು ನನ್ನ ಕಡೆದಿಂದ ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ ರೀ ಮತ್ತು ನನ್ನ ಕಡೆ ಅವ್ರದ್ದು ಇನ್ನೊಂದು ಏನಾದ್ರೆ ಫ್ರೆಂಡ್ಸ್ ಅವ್ರದ್ದು ಇದು ತಾಳಿ ಬಿಸ್ನೆಸ್ ಅದ ರೀ ಸ್ಟೋರ್ ಹಂಗೆ ಬಿಸ್ನೆಸ್ ಅದ ಆನ್ಲೈನ್ ಬಿಸ್ನೆಸ್ ರೀ ಪೋಸ್ಟ್ ಮಾಡ್ತಾರೆ ರೀ ನಾವು ಆರ್ಡರ್ ಮಾಡಿದೇವಲ್ಲ ರೀ ಪೋಸ್ಟ್ ಮಾಡ್ತಾರೆ ಮೀಶೋ ಆ್ಯಪ್ದಾಗ ಹಂಗೆ ಮಾಡಲ್ಲ ರೀ ಹಂಗೆ ಮಾಡ್ತಾರೆ ಮತ್ತು ಸೀರೆ ಬಿಸ್ನೆಸ್ ಅದ ಅವ್ರ ಬಳಿ
ಈಗೊಮ್ಮೆ ಸೀರೆ ತೊಗೊಂಡಿದ್ದಲ್ರಿ 2,000 ಕೊಟ್ಟು ಸೀರೆ ರೀ. ಲಗ್ನದಾಗ ಹಬ್ಬದಾಗೆಲ್ಲ ಹಾಕೋತಿ ನೋಡೋದು ಅವ್ರ ಬಳಿ ತೊಗೊಂಡಿದ್ರಿ 2,000 ಕೊಟ್ಟು. ಮತ್ತು ಅವ್ರು ಸೀರೆ ಬಿಸ್ನೆಸ್ ಮತ್ತು ಇದು ಬಿಸ್ನೆಸ್ ಮಾಡ್ತಾರೆ ಆನ್ಲೈನ. ಬೇಕಿದ್ರೆ ಬುಕ್ ಮಾಡ್ಕೋಬೋದ್ರಿ. ಅವ್ರದ್ದು ಯೂಟ್ಯೂಬ್ ಚಾನಲ್ ಅದ ರೀ, ಸವಿತಾ ಲೈಫ್ ಸ್ಟೈಲ್ ಅಂತ ಹೇಳಿ ಭಾರಿ ಬರ್ತಾವ್ರಿ. ಮತ್ತು ಅದಕ್ಕೆ ನಾನು ಮೆಸೇಜ್ ಹಾಕಿದ್ರಿ, ನನ್ನ ಕಡೆದು ಒಂದು ಗಿಫ್ಟ್ ಅಂತ ತಿಳ್ಕೊರಿ, ನನ್ನ ಕಡೆದು ನಾ ಕಳಿಸ್ತೀನಿ ನಿಮ್ಗೆ. ಇದು ಸೀರೆ ಹೇಳಿರಿ ನಂಗೆ, ಬರೀ ಇದು ಜೋಗರ್ದು ಅಷ್ಟೇ ಹೇಳಿದ್ರು. ಅಂದ್ರೆ ತಾಳಿ ನಮ್ಮ ಕಡೆ ಕಳಿಸ್ತೀನಿ ರೀ, ಮತ್ತು ಅದು ತಿಳ್ಕೊಬೇಡ್ರಿ, ಬ್ಯಾಡ ಅಂತ ಅನ್ಬೇಡ್ರಿ ಸಿಸ್ಟರ. ನೀವು ಅಡ್ರೆಸ್ ಕಳಿಸ್ರಿ, ನಿಮ್ಮ ಮನೆಗೆ ಕಳಿಸ್ತೀನಿ ಅಂತಂದರು. ನಂಗೆ ಬ್ಯಾಡ ಅದಕ್ಕೆ ಮನ್ಸು ಬರಲಿಲ್ಲ ರೀ, ಯಾಕಂದ್ರೆ ಖುಷಿ ಐತ್ರಿ. ಎಷ್ಟೋ ಜನ ವೀಡಿಯೋ ನೋಡ್ಯಾರಿ ಫ್ರೆಂಡ್ಸ, ಕಮೆಂಟು ಭಾಳ ಚಂದ ಹಾಕಿದ್ರಿ. ನಂದು ನಮ್ಗೆ ಆ ಪರಿಸ್ಥಿತಿ ಅದ ರೀ, ನಾವು ಒತ್ತಿಟ್ಟು ಬಂದೇವು, ನಾವು ಮರೆಯೋದು ಹಂಗೆ ಹಿಂಗೆ ಅಂತ ಹೇಳಕ್ಕೆ. ಬಟ್ ಈ ಅಕ್ಕ ನಂಗೆ ಅವ್ರದ್ದು ಭಾಳ ಮನಸ್ಸಿನಿಂದ ನಂಗೆ ಇದು ಗಿಫ್ಟ್ ಕೊಡ್ಕಾಚಾರಿ. ಇದು ನಿಮಗೆಲ್ಲ ಸಣ್ಣದು ಕಾಣಿಸ್ತಿರ್ಬೋದು, ಬಟ್ ನಮ್ಗೆ ಖುಷಿ ಐತ್ರಿ. ಯಾಕೆ ರಿಲೇಷನ್ ಸಂಬಂಧಿಕರು ಅಂತ ಇರ್ತಾರೆ ನೋಡ್ರಿ, ಯಾರು ಬರಲ್ರಿ, ನಮ್ಮ ಕಷ್ಟದಾಗ ಕೈ ಹಿಡಿತಾರೆ ನೋಡ್ರಿ, ಅವರು ಮಕ್ಕಳು ಖುಷಿ ಪಡ್ತಾರೆ. ನಾವು ಒಂಥರ ಭಾಳ, ಯಾಕಂದ್ರೆ ಎಷ್ಟೋ ಜನ ವಿಡಿಯೋ ನೋಡ್ಯಾರಿ, ಯಾರಿಗೇನೋ ರಿಲೇಷನ್ ಅಂತೂ ರಗಡ್ ನೋಡಿರ್ತಾರೆ ರೀ. ಯಾರು ಫೋನ್ ಹಚ್ಚಿಲ್ರಿ, ಬಟ್ ನಮ್ಮದು ಫ್ರೆಂಡ್ಸ್ ಆಗಲಿ, ಯಾಕೆ ಯೂಟ್ಯೂಬ್ದವ್ರಂತೂ ಭಾಳ ಜನ ಕಮೆಂಟ್ ಹಾಕ್ಯಾರ. ನಂಗೆ ಜಾಸ್ತಿ ಹಾಕಿದ್ದು ಯೂಟ್ಯೂಬ್, ನಂಗೆ ಫಾಲೋವರ್ಸ್ ಇದ್ದವ್ರು ಜಾಸ್ತಿ ಹಾಕಿದ್ರಿ, ಬೇಜಾರಾಗಲಿ, ಒಳ್ಳೇದಾಗತ್ತೆ ಹಾಗಂತ ಭಾಳ ಜನ ಹಾಕಿದ್ದು ಅವರೇ ರೀ, ರಿಲೇಷನ್ ಏನ್ರಿ ಫ್ರೆಂಡ್ಸ. ಅದಕ್ಕೆ ರೀ ಅದು ತವ್ರ ಮನೆಯಿಂದ ಯುಗಾದಿ ಹಬ್ಬಕ್ಕೆ ಗಿಫ್ಟ್ ಅಂತ ತಿಳ್ಕೊರಿ ಅಂತಂದ್ರೆ ಅಕ್ಕ ನಂಗೆ ಭಾಳ ಖುಷಿ ಐತ್ರಿ. ತವ್ರ ಮನೆ ಕಡೆ ಬಂದಿದ್ರಿ, ಇದು ಒಂದೇ ಕಳ್ಸಿಲ್ರಿ, ಹೇಳಿದ್ದು ಒಂದು ಹೇಳಿದ್ರೆ ಹಾಕ್ರಿ. ಮತ್ತು ಸೀರೆ ಸುಮ್ಮನೆ ಕಡೆ ಕಳ್ಸ್ಯಾರಿ, ಸೀರೆ ಬ್ಲೌಸ್ 2 ಕೊಟ್ಟು ಕಳ್ಸ್ಯಾರಿ. ಮತ್ತು ಅದ್ರ ರೊಕ್ಕ ಬೇಡ ಅಂತ ಅಂದ್ರಿ, ನನ್ನ ಕಡೆ ಗಿಫ್ಟ್ ಅಂತ ತಿಳ್ಕೊರಿ ಅಂತಂದ್ರೆ ಪೋಸ್ಟಿಗೆ ಬಂದ್ರೆ. ಬಟ್ ನೀವು ಬಂದಿದ್ದು ನಿನ್ನೆ ರೀ, ಓಪನ್ ಮಾಡಿ ನೋಡಿದಿಲ್ಲ, ಬಂದಿದ್ದು ನಿನ್ನೆ. ಸೊ ಇವತ್ತು ವೀಡಿಯೋ ಮಾಡಕತ್ತೀನಿ ರೀ. ಭಾಳ ಅಂದ್ರೆ ಭಾಳ ಖುಷಿ ಆಗ್ಯದ ರೀ ಅಕ್ಕ. ಏನು ಹೇಳ್ಬೇಕು ನಿಮ್ಮ ಬಗ್ಗೆ ತಿಳಿಯಲ್ರಿ, ಅಕ್ಕನ ಭಾಳ ಕಷ್ಟ ಅದ ರೀ. ಓಕೆ, ಏನೋ ನಮ್ಮ ಮನೆಯಾಗ ಎಲ್ಲರದ್ದು ಸಪೋರ್ಟ್ ಅದ ರೀ ಫ್ರೆಂಡ್ಸ. ನಾನೊಂದು ವೀಡಿಯೋ ಮಾಡಲಿ, ಏನಾದರೂ ಒಂದು ಮಾಡ್ಬೇಕಾದ್ರೆ ನಂಗೆ ಸಪೋರ್ಟ್ ಅದ ರೀ. ಆ ಅಕ್ಕಗೆ ಫ್ಯಾಮಿಲಿ ಸಪೋರ್ಟ್ ಇಲ್ಲದೇ ಇಷ್ಟು ಬೆಳೆದಾರೆ ಅವರು. ಭಾಳ ಕಷ್ಟಪಟ್ಟು ಬಂದಾರಿ. ಒಬ್ಬರೇ ನೋಡ್ಕೋತಾರೆ, ಎಲ್ಲ ಯೂಟ್ಯೂಬ್ ನೋಡ್ಕೋತಾರೆ, ಹುಡುಗರು ನೋಡ್ಕೋತಾರೆ, ಮನ್ಯಾಗ ಗಂಡು ನೋಡ್ಕೋತಾರೆ, ಫ್ಯಾಮಿಲಿ ನೋಡ್ಕೋತಾರೆ. ಹಾಗೆ ಅದರೊಳಗೆ ಬಿಸ್ನೆಸ್ ಮಾಡ್ತಾರೆ, ಸೀರೆ ಬಿಸ್ನೆಸ್ ರೀ, ಅಂದ್ರೆ ಆನ್ಲೈನ್ ಬಿಸ್ನೆಸ್ ಮಾಡ್ತಾರೆ. ಮತ್ತು ಇದ್ರೂ ಬಿಸ್ನೆಸ್ ಮಾಡಕತ್ತಾರೆ, ಎಲ್ಲ ಮಾಡ್ತಾರೆ. ಅವ್ರಟ್ಟೇನು ಕಷ್ಟ ಇಲ್ಲ ರೀ ನಮ್ಗೆ. ಅಂದ್ರೆ ಮನೆಯಾಗೆಲ್ಲ ಹೆಲ್ಪ್ ಅದ ರೀ ನಂಗೆ, ಎಲ್ಲರೂ ಹೆಲ್ಪ್ ಮಾಡ್ತಾರೆ. ನೀ ಇದು ಮಾಡಬೇಕಂತ ಹೇಳಿ ಚಿನ್ಕೆ ನಮ್ಮ ಮನೆಯಾಗ ಕೆಲಸ ಮಾಡೋಕ್ಕಾದ್ರೆ ಹಿರೇ ಸೆಟ್ ಮಾಡ್ತಾರೆ. ನಾ ಯೂಟ್ಯೂಬ್ ವೀಡಿಯೋ ಮಾಡಬೇಕು ಅಂದ್ರೆ ಮಾಡ್ತಾರೆ. ನಮ್ಮ ಯಜಮಾನ್ರು ನೀ ಏನು ಬೇಕಾದ್ರೆ ಮಾಡತ್ತೆ ಅವ್ರು ಹೆಲ್ಪ್ ಮಾಡ್ತಾರೆ. ಎಲ್ಲರ ಮನ್ಯಾಗ ಎಲ್ಲರೂ ಹೆಲ್ಪ್ ಅದ ರೀ, ನಮ್ಮ ಮಕ್ಳದ್ದು ಫಾರ್ಗಳದ್ದು ಹೆಲ್ಪ್ ಅದ ರೀ, ಎಲ್ಲರದ್ದು ಹೆಲ್ಪ್ ಅದ ರೀ. ಅಕ್ಕಗೆ ಇಲ್ಲರಿ ಹಂಗೆ ಎಲ್ಲ ಒಬ್ಬರೇ ನಿಭಾಯಿಸ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್. ಅಂಥದ್ದಾಗ ಅವ್ರದ್ದೊಂದು ಇದ್ರಾಗ ನಂದು ಕಷ್ಟ ನೋಡಿ ಕೊಟ್ಟು ಕಳ್ಸ್ಯಾರಿ. ಇದು ಒಂದು ಗಿಫ್ಟ್ ಅಂತಲ್ರಿ, ಭಾಳ ಖುಷಿ ಐತ್ರಿ ನಂಗೆ. ತವ್ರ ಮನೆ ಕಡೆದು ಬಂದ ಅಂತೇಳಿ ತಿಳ್ಕೊತೀನಿ ರೀ. ನಾ ಆ ಅಕ್ಕ ನಂಗೆ ತವ್ರ ಮನೆ ಕಡೆದಿಂದ ಗಿಫ್ಟ್ ಕೊಟ್ರು ಅಂತೇಳಿ ನಮ್ಮ ಅಕ್ಕ ಅಂತೇಳಿ ಕಳ್ಸ್ಯಾರ ತಿಳ್ಕೊತೀನಿ. ಅದಕ್ಕೆ ಅಷ್ಟು ಖುಷಿ ಅಲ್ಲತ್ತದ್ರಿ. ಇವತ್ತಿನೇನು ಹೇಳ್ಬೇಕು ತಿಳಿದ್ರಿ ಫ್ರೆಂಡ್ಸ, ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೆ ರೀ. ಸೀರೆ ನೋಡಿ, ಸೀರೆನೂ ಚಲೋ ಅದ ರೀ ಅಕ್ಕ, ಸೀರೆನೂ ಇಷ್ಟ ಆಯಿತು. ಇದು ತಾಳಿನೂ ನಂಗೆ ಇಷ್ಟ ಆಯ್ತು ರೀ, ಹಾಕೋತೀನಿ ರೀ. ನಮ್ಮ ಗಾಡಿ ಹಂಗದ್ರಿ, ಗಾಡಿ ಕಮೆಂಟ್ ಗಾಡಿ ನೋಡಿ ಖುಷಿ ಐತ್ರಿ, ಹಾಕೋತೀನಿ ರೀ ಅಕ್ಕ. ಮೊನ್ನೆ ಒಂದು ಇದೇ ಥರದ್ದು ತೊಗೊಂಡಿದ್ದಾರೆ ನಮ್ಮ ಮನೆ, ಅದು ಜೋಗರ್ದು. ಅದು ಅಷ್ಟು ಇದು ಆಗಿಲ್ಲ, ಎಲ್ಲ ಕಡ್ದು ಹೋಗಿತ್ತು. ವಿಡಿಯೋ ನೋಡಿ ಅಕ್ಕ ನೀವೆಲ್ಲ ಬೇಜಾರಾಗಬೇಡ್ರಿ, ನಾನು ನಿಮ್ಮದು ಪರಿಸ್ಥಿತಿ ನನಗೆ ಗೊತ್ತಾಗ್ತದೆ ರೀ, ನಾನು ಇದೆಲ್ಲ ದಾಟಿ ಬಂದೀನಿ ರೀ ಅಂತೇಳಿ ಹೇಳಿದಾರೆ ಅಕ್ಕ. ಹಾಕೊಂಡಿನ್ರಿ ಅಕ್ಕ, ಹ್ಯಾಂಗೆ ಕಾಣಿಸ್ತಾ ಅಂತ ಕಮೆಂಟ್ ಹಾಕಿರಿ. ಇದು ಮೊನ್ನೆ ಜೋಗರ್ ತೊಗೊಂಬಂದಿದ್ದು, ಬಿಡ್ಸ್ಕೊಂಬರ್ತೀನಿ ರೀ, ನಾವು ಬಿಡ್ಸ್ಕೊಂಬರ್ತೀನಿ ಗೊತ್ತಿಲ್ಲ ರೀ. ಎಷ್ಟೋ ಜನ ಇಟ್ಟು ಬರ್ತಾರೆ, ನಂತರ ಹೆಣ್ಮಕ್ಳು ಇಟ್ಟು ಬಂದಿರ್ತಾರೆ. ಅಕ್ಕ ನೋಡಿ ಕಳ್ಸಿದ್ರೆ ನಂಗೆ ಖುಷಿ ಆಯ್ತು ರೀ. ಥ್ಯಾಂಕ್ ಯು ಸೋ ಮಚ್ ರೀ ಅಕ್ಕ. ನಿಮ್ಮದು ಪ್ರೀತಿ ರೀ, ನಿಮ್ಮ ಪ್ರೀತಿಗೆ ಏನು ಹೇಳ್ಬೇಕಂತ ತಿಳಿಯೋದು ನಂಗೆ ಬ್ಯಾಡಲ್ಲಕ್ಕೆ ಮನ್ಸು ಬಂದಿಲ್ಲ. ಅವರು ಬ್ಯಾಡ ಅನ್ಬೇಡ್ರಿ ಸಿಸ್ಟರ, ಮತ್ತು ತಪ್ಪು ತಿಳ್ಕೊಬೇಡ್ರಿ, ಏನು ನಂಗೆ ಕಳಿಸ್ತೀನಿ ಅಂತೇಳಿ ಅಂದರು. ನಾನು ತಪ್ಪು ತಿಳ್ಕೊಂಡಿಲ್ಲ ರೀ, ನಂಗೆ ಬ್ಯಾಡ ಅನ್ನಕ್ಕೆ ಮನಸ್ಸು ಬಂದಿಲ್ಲ ರೀ. ಯಾಕಂದ್ರೆ ನಿಮ್ಮ ಪ್ರೀತಿದಿಂದ ಅದು ವಿಡಿಯೋ ನೋಡಿ ಬಂದು ನಂಗೆ ಈ ಥರ ನಿಮ್ಗೆ ಕೊಡ್ತೀನಿ ರೀ. ನಿಮ್ಮ ಮನಸ್ಸಿಗೆ ಒಳ್ಳೇದಾಗಲಿ ಅಕ್ಕ. ನಿಮ್ಗೆ ಆ ರಾಯರ್ ನಿಮ್ಗೆ ಒಳ್ಳೇದು ಮಾಡಲಿ, ಸಿದ್ದರಾಮೇಶ್ವರ. ಆ ರಾಯರ್ ಮ್ಯಾಗ ಮಕ್ಕಳು ನಂಬಿಕೆ ಅದಾರೆ ನಿಮ್ಗೆ. ಆ ರಾಯರಿಂದ ಒಳ್ಳೇದಾಗ್ಯದ್ರಿ, ಇನ್ನೂ ಜಾಸ್ತಿ ಒಳ್ಳೇದಲ್ಲ ಅಂತ ಕೇಳ್ಕೊತೀನಿ ಅಕ್ಕ. ನಿಮ್ಗೆ ಮಕ್ಕಳು ಖುಷಿ ಆಗ್ಯದ್ರಿ. ಬಂದಿದ್ದು ಇನ್ನೇ ಜರ ಓಪನ್ ಮಾಡೋಕ್ಕೆ ಟೈಮ್ ಇರ್ಲಿಲ್ಲ ರೀ ನಂಗೆ, ಯಾಕಂದ್ರೆ ಜನ ಮಾತಾಡಬೇಕು, ಮಾತು ಹೇಳ್ಬೇಕು ಅನ್ನೋದಿತ್ತು ರೀ. ಸೀರೆನೂ ಇಷ್ಟ ಆಗ್ಯದ್ರಿ, ಬ್ಲೌಸ್ ಹೊಲಿಸ್ಕೊತೀನಿ ರೀ ಅಕ್ಕ. ಸೀರೆ ಕಳಿಸ್ತೀರಿ ಅಂತ ಅನ್ಕೊಂಡಿದ್ದಿಲ್ಲ ರೀ, ಅದು ಸರ್ಪ್ರೈಸ್. ಹೌದ್ರಿ, ಸೀರೆ ಕಳಿಸ್ತೀರ ಅಂತ ಹಂಗೆ ಅಷ್ಟು ಏನೂ ಇದ್ದಿಲ್ಲ ತಲೆಯಾಗ. ಬರೀ ಅದೊಂದು ತಾಳಿ ಕೊಟ್ಟು ಕಳಿಸ್ತೀರಿ ಅನ್ನೋದು ಇತ್ತು ರೀ. ಇದು ಸೀರೆ ಕಳಿಸ್ಮ್ಯಾಗ ಅನಿಸ್ತೀರ ಹಂಗೆ. ತವ್ರ ಮನೆಯಿಂದ ನಂಗೆ ಹಬ್ಬಕ್ಕೆ ಏನಂತಾರೆ ಇದು ಬಂದಂಗೆ ಐತ್ರಿ. ನಂಗೆ ತವ್ರ ಮನೆ ಗಿಫ್ಟ್, ತವ್ರ ಮನೆ ಕಡೆದಿಂದ ಬಂದಂಗೆ ಐತ್ರಿ. ಅದಕ್ಕೆ ಹೇಳತ್ತೀನಿ ರೀ, ನಮ್ಮ ಅಕ್ಕ ತವ್ರ ಮನೆ ಕಡೆ ನಂಗೆ ಕಳ್ಸ್ಯಾರ ಅಂತೇಳಿ. ಬ್ಲೌಸ್ ಹೊಲಿಸಿ ಸೀರೆ ಉಟ್ಕೋತೀನಿ ರೀ ಅಕ್ಕ. ಖುಷಿ ಐತ್ರಿ. ನಿಮ್ಗೆ ಹೆಂಗೆ ಅನಿಸ್ತತ್ತ ಕಮೆಂಟ್ ಹಾಕ್ರಿ. ಆ ಅಕ್ಕದನ್ನು ಒಳ್ಳೇದಲ್ಲ ಕಮೆಂಟ್ ಹಾಕ್ರಿ. ಆ ಅಕ್ಕ ಮೇಲೆ ಹೋಗ್ಬೇಕಾದ್ರೆ ಟೈಮ್ ಸಿಗಲ್ಲಾಗ್ಯದ್ರಿ ಫ್ರೆಂಡ್ಸ. ನಮ್ಮದೇ ನಮಗೆ ಇಲ್ಲಿ ಹತ್ತಿರ ಅದಕ್ಕೆ ಟೈಮ್ ಸಿಕ್ಕಿಲ್ಲ ಹೋಗ್ಲಿಕ್ಕೆ.
ಸೀರೆ ಯಾವ ರೀತಿ ಅಂತ ಕಮೆಂಟ್ ಹಾಕ್ರಿ. ಅವ್ರ ಪ್ರೀತಿಗೆ ನಾವು ಯಾವಾಗ ಸದಾ ಚಿರಣೆಯಾಗಿರ್ತೀವಿ ರೀ. ಹಂಗೆ ಕಮೆಂಟ್ ಭಾಳ ಜನ ಹಾಕಿರಿ, ಅದಕ್ಕೂ ಭಾಳ ಖುಷಿ ಆಗ್ತದೆ. ಕಂಡಂಗೆ ಭಾಳ ಜನ ಹಾಕಿರಿ. ಬೇಜಾರಾಗಬೇಡ್ರಿ, ಒಳ್ಳೇದಾಗತ್ತೆ ರೀ ನಿಮ್ಗೆ ಅಂತ ಹೇಳಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ರೀ. ಇದೇ ರೀತಿ ಸಪೋರ್ಟ್ ಮಾಡಿರಿ ನಮ್ಗೆ, ನಮ್ಮ ಫ್ಯಾಮಿಲಿನೂ ಇದೇ ರೀತಿ ಸಪೋರ್ಟ್ ಮಾಡಿರಿ. ಗಾಡಿ ಬಗ್ಗೆನೂ ಭಾಳ ಜನ ಹಾಕಿರಿ ಫ್ರೆಂಡ್ಸ್, ಅದ್ರ ಬಗ್ಗೆನೇನೋ ಮಾತಾಡೋದ ರೀ. ಗಾಡಿ ಬಗ್ಗೆ ಭಾಳ ಜನ ಹಾಕಿರಿ. ಬಕ್ಕಳದಿನ ಕನಸಿದ್ರೆ ಅದು ನನಸಾಯಿತು. ಅದ್ರ ಸಂಬಂಧ ಇದು ತಾಳವೇದು ಒತ್ತಿ ಇಟ್ಟಿದ್ರಿ. ಅದಕ್ಕೆ ನಮ್ಮ ಅಕ್ಕನ ಕಡೆಯಿಂದ ಇದು ಗಿಫ್ಟ್ ಬತ್ರಿ. ನೋಡೋಕೆ ಸಣ್ಣದು ಕಾಣಿಸ್ತಿರ್ಬೇಕು ರೀ. ಅವ್ರ ಮನಸ್ಸು ದೊಡ್ಡದಾಗ ಕಳಿಸಿದ್ದು ಅದು ಗಿಫ್ಟ್ ಇಟ್ಟೇ ಇರಲಿ, ಸಣ್ಣದೇ ಇರಲಿ, ದೊಡ್ಡದೇ ಇರಲಿ. ನನಗೆ ದೊಡ್ಡದ್ರಿ ಅಕ್ಕ, ನೋಡೋಕೆ ಸಣ್ಣ ಕಾಣಿಸ್ತಿರ್ಬೇಕು. ನನಗೆ ದೊಡ್ಡದ್ರಿ ಇದು ಗಿಫ್ಟ, ದೊಡ್ಡದು ಅನ್ನಿಸ್ತೀರಿ. ಯಾಕಂದ್ರೆ ಏನೋ ನಮ್ಮದು ವಿಡಿಯೋ ನೋಡಿ ನನ್ಗೆ ಒಂದು ಗಿಫ್ಟ್ ನಮ್ಮವ್ರ ಅಂತ ತಿಳ್ಕೊಂಡು ಕೊಟ್ರು. ನಮ್ಮವ್ರು ಅಂತ ತಿಳಿದ್ರೆ ನಂಗೆ ಕಳಿಸ್ತಿರಲ್ರಿ. ಅದು ನಿಮಗೆ ದುನಿಯಾದೇ ಪ್ರಾಬ್ಲಮ್ ಅವ್ರಿ ಅಕ್ಕ. ಎಲ್ಲ ನಿಭಾಯಿಸ್ಕೊಂಡು ಮಾಡ್ಕೊಂಡು ನನ್ನ ಪ್ರಾಬ್ಲಮ್ ನೋಡಿ ಅದು ಏನೋ ಅಂತಾರಲ್ರಿ, ಎಷ್ಟೋ ನಮ್ಮದೇ ಎಷ್ಟೋ ಪ್ರಾಬ್ಲಮ್ ಇರ್ತಾರೆ. ಅಂಥದ್ದಾಗ ಮತ್ತೊಬ್ರದ್ದು ಪ್ರಾಬ್ಲಮ್ ನೋಡಿ ಸಮಾಧಾನ ಮಾಡಿ ಅದು ತುಂಬ ಕಷ್ಟ ರೀ ಫ್ರೆಂಡ್ಸ. ಅವ್ರದ್ದು ಪ್ರಾಬ್ಲಮ್ ಒಳಗೆ ನಂದು ಪ್ರಾಬ್ಲಮ್ ನೋಡಿ ಕೊಟ್ಟು ಕಳ್ಸ್ಯಾರಲ್ರಿ. ಇದು ಬಿಸ್ನೆಸ್ ಅದ ರೀ, ಬೇಕಿದ್ರೆ ಯಾರು ಬೇಕಾದರೂ ಆರ್ಡರ್ ಮಾಡ್ಕೋಬೋದು ರೀ. ಸೀರೆದಾಗಲಿ ಇದಾಗಲಿ ಅವ್ರದ್ದು ಬಿಸ್ನೆಸ್ ಅದ ರೀ. ಸಪೋರ್ಟ್ ಮಾಡಿರಿ ಅವ್ರಿಗೆ ನಾನು ಕೇಳ್ಕೊತೀನಿ ರೀ. ಅವ್ರು ಏನೋ ಕಷ್ಟದಂದು ಅವರು ಬೆಳೆದು ಬಂದಾರಿ. ಅಂಥದ್ದು ಭಾಳ ಕಷ್ಟಪಡ್ತಾರೆ. ನಮ್ದು ಏನಿಲ್ಲ, ಬರೀ ನಾವು ಮಾಡ್ತೀನಿ ಅಂದ್ರೆ ಯೂಟ್ಯೂಬ್ ಒಂದು ಮಾಡ್ತೀನಿ ರೀ. ಅವ್ರು ಎಲ್ಲ ಮಾಡ್ಕೊತಾರೆ, ಆನ್ಲೈನ್ ಸೀರಿದು ಮಾಡ್ತಾರೆ, ಇದ್ರದ್ದು ಮಾಡ್ತಾರೆ, ನಾನಾ ಥರ ಮಾಡ್ತಾರೆ ಫ್ರೆಂಡ್ಸ. ಅವ್ರಿಗೂ ಸಪೋರ್ಟ್ ಮಾಡಿರಿ. ಅವ್ರತ್ತೇನು ಕಷ್ಟ ಇಲ್ಲ ನಂಗೆ, ಅವ್ರಿಗೂ ಒಳ್ಳೇದು ಮಾಡಿರಿ. ಅಂದ್ರೆ ಕಷ್ಟ ಏನಂದ್ರೆ ದುಡಿತಾರೆ ಆ ರೇಂಜಿಗೆ ಅವರು. ದೇವ್ರ ಕಮಿಟಿ ಇಲ್ರಿ ಅವ್ರಿಗೆ ಹಂಗೆ ತಿಳ್ಕೊಬೇಡ್ರಿ. ಯಾರು ದುಡಿತಾರೆ, ಹಂಗೆ ಕಷ್ಟಪಟ್ಟು ದುಡಿತಾರೆ. ನಾ ಏನಾದ್ರು ಕಷ್ಟಪಟ್ಟು ದುಡಿಬೇಕಂತೇಳಿ ಅವ್ರಿಗೆ ಇದು ಕಷ್ಟಪಟ್ಟು ದುಡಿಬೇಕಂತೇಳಿ ಅಷ್ಟು ಹೆಣ್ಮಗಳಾಗಿ ದುಡ್ಲಿಕತ್ತಾರೆ ಅವರು. ಅದೇ ರೀತಿ ಅವ್ರಿಗೂ ಸಪೋರ್ಟ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಹ್ಯಾಂಗೆ ಕಾಣತ್ತ ಅಂತ ಕಮೆಂಟ್ ಹಾಕ್ರಿ. ಸೀರೆ ಯಾವ ರೀತಿ ಅಂತ ಕಮೆಂಟ್ ಹಾಕ್ರಿ. ಅಕ್ಕ ಜಾಸ್ತಿ ಏನು ಹೇಳೋದು ಬರಲ್ರಿ, ನಂಗೆ ಜಾಸ್ತಿ ಮಾತಾಡೋದು ಬರಲ್ಲ ಅಷ್ಟು. ಥ್ಯಾಂಕ್ ಯು ಸೋ ಮಚ್ ರೀ ಅಕ್ಕ, ಭಾಳ ಖುಷಿ ಆಯ್ತು. ನೀವು ಈ ರೀತಿ ನಂಗೆ ಕಳಿಸ್ತೀರಿ ಅಂತ ಅಂದ್ಕೊಂಡಿದ್ದಿಲ್ಲ, ಬಟ್ ಅವತ್ತು ಮೆಸೇಜ್ ಹಾಕಿದ್ದೇನೆ ಭಾಳ ಖುಷಿ ಆಯ್ತು ರೀ. ನಂಗೆ ಭಾಳ ಮೆಸೇಜ್ ಹಾಕ್ಯಾರ ರೀ, ಇಷ್ಟು ಉದ್ದಕ್ಕೆ ನಂಗೆ ಮೆಸೇಜ್ ಹಾಕ್ಯಾರಿ. ಬೇಜಾರಾಗಬೇಡ್ರಿ ಅಕ್ಕ, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ ರೀ. ಆ ಪರಿಸ್ಥಿತಿ ನಾನು ದಾಟಿ ಬಂದೀನಿ ರೀ, ನಂಗೆ ಅದು ಗೊತ್ತದ ರೀ ಅಂತೇಳಿ ಮಕ್ಕಳು ಚೆಂದ ಕಮೆಂಟ್ ಮೆಸೇಜ್ ಹಾಕ್ಯಾರ ನಂಗೆ ವಾಟ್ಸಪ್ ಒಳಗೆ. ಅದು ನೋಡಿ ನಂಗೆ ಬ್ಯಾಡಲ್ಲಕ್ಕೆ ಮನ್ಸು ಬರಲಿಲ್ಲ ರೀ. ಯಾಕಂದ್ರೆ ಅವರು ಪ್ರೀತಿಗೆ ನಾವು ಯಾವಾಗ ಧಿಕಾರ ಮಾಡಬಾರ್ದ್ರಿ. ಅದಕ್ಕೆ ಮನ್ಸು ಬರಲಿಲ್ಲ. ಅದಕ್ಕೆ ಆಯ್ತು ರೀ ಅಕ್ಕ, ಕಳಿಸ್ರತ್ತ ಅಡ್ರೆಸ್ ಕಳಿಸಿದ್ರೆ ನಿನ್ನೆ ಬಂದದ್ರಿ ಅದು. ಇವತ್ತು ನಾನು ವಿಡಿಯೋ ಮಾಡಿ ಹಾಕ್ಲತ್ತೀನಿ. ನಿಮ್ಗೆ ಹೆಂಗೆ ಅನಿಸುತ್ತಾ ಕಮೆಂಟ್ ಹಾಕ್ರಿ. ಇಬ್ಬರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡಿರಿ. ಯೂಟ್ಯೂಬ್ ಯಾರು ವಿಡಿಯೋ ಮಾಡ್ತಾರೆ, ನಾನು ಅದೇ ಕೇಳ್ಕೊತೀನಿ. ಯಾಕೆ ಯೂಟ್ಯೂಬ್ ಯಾರು ಮಾಡ್ತಾರೆ ನೋಡ್ರಿ, ಎಲ್ಲರೂ ಸಪೋರ್ಟ್ ಮಾಡೋದು ಕೇಳ್ಕೊತೀನಿ ರೀ. ಏನೊಂದು ಮಾಡ್ಬೇಕಂತೇಳಿ ಯೂಟ್ಯೂಬ್ ಒಳಗೆ ಬಂದಿರ್ತಾರೆ ಫ್ರೆಂಡ್ಸ್, ಸುಮ್ಮನೆ ಬಂದಿರಲ್ರಿ. ಹಾಗಾಗಿ ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಇರ್ತದೆ ರೀ. ಸಪೋರ್ಟ್ ಮಾಡಿರಿ ಇದೇ ರೀತಿ ರೀ. ಥ್ಯಾಂಕ್ ಯು ಸೋ ಮಚ್ ಅಕ್ಕ, ಹೃದಯಪೂರ್ವಕ ಧನ್ಯವಾದಗಳು ರೀ ಅಕ್ಕ. ಖುಷಿ ಐತ್ರಿ. ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕ್ರಿ ಫ್ರೆಂಡ್ಸ. ಇವತ್ತಿನ ಬ್ಲಾಗ್ ಏನು ಮಾಡ್ತೀನಿ ರೀ, ಇದ್ರ ಬ್ಲೌಸ್ ಹೊಲಿಕ್ಕೆ ಹಾಕ್ತೀನಿ. ಯೂಟ್ಯೂಬ್ ಒಳಗೆ ತೋರಿಸ್ತೀನಿ, ಯೂಟ್ಯೂಬ್ ಒಳಗೂ ತೋರಿಸ್ತೀನಿ ರೀ. ಅಕ್ಕನ ಚಾನಲ್ ಹತ್ರ ಸವಿತಾ ಲೈಫ್ ಸ್ಟೈಲ್ ಏನಂತ ಅದ ರೀ, ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಅವ್ರದ್ದು ಯಾಕಂದ್ರೆ ಏನಾರ ಆರ್ಡ್ರ್ ಮಾಡಿ ಸೀರೆ ಭಾರಿ ಹಾಕ್ತಾರೆ. ಸೀರೆ ಭಾಳ ಅಂದ್ರಿ. ಮತ್ತು ಅವ್ರು ಕೊಳ್ಳ ತಾಳಿ ಹಾಕೋತಾರೆ. ಇಂಥದ್ದೇ ಹಾಕೊಂಡಾರಿ. ಅವನು ಭಾರಿ ಅವ್ರು ನೋಡ್ಬೇಕು, ಚಲೋ ಅನ್ನಿಸ್ತದೆ ರೀ. ಅದೇ ಅವರು ಸೀರೆಗಳು ಭಾರಿ ಇರ್ತಾರೆ. ಯಾಕೆ ಸೀರೆ ಅವ್ರ ಬಳಿ ತೊಗೊಂಡು ನಮ್ಗೆ ಗೊತ್ತದ ರೀ. ಸದ್ಯಕ್ಕೆ ಈಗ ಆ ಸೀರೆ ತೊಗೊಂಡ್ಮ್ಯಾಗ ಒಳ್ಳೆ ಅವ್ರ ಬಳಿ ಸೀರೆ ತೊಗೊಂಡಿಲ್ಲ ರೀ. ಯಾಕಂದ್ರೆ ನಮ್ಮ ವಿರಾಜಿಗೆ ಆರಾಮ್ ತಪ್ಪು, ರೂಮ್ ಚೇಂಜ್ ಮಾಡೋದು, ಹಂಗೆ ಮಾಡೋದು, ಏನೇನೋ ಪ್ರಾಬ್ಲಮ್. ಗಾಡಿ ಬೇರೆ ತೊಗೊಂಡೋರು ತೊಗೊಳಕ್ಕೆ. ಮತ್ತು ಏನಾದರೂ ಏನು ದೊಡ್ಡ ಫಂಕ್ಷನ್ ಇತ್ತಂದ್ರೆ ಸೀರೆ ತೊಗೊಳೋದು ಅವ್ರ ಬಲ್ಲೇ ರೀ. ಇನ್ನು ಮುಂದೆ ತೊಗೊಳೋದಾದ್ರೆ ಭಾರಿ ಸೀರೆ ಆನ್ಲೈನ್ ಸೀರೆ ಇದು ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ ಅವರು. ನೀವು ತೊಗೊಳೋರ್ದಕ್ಕೆ ಕೇಳ್ಕೊತೀನಿ ಫ್ರೆಂಡ್ಸ. ಇವತ್ತಿನ ಬ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಹಾಕ್ರಿ. ಇವತ್ತಿನ ಬ್ಲಾಗ್ ಈಗ ಏನು ಮಾಡ್ತೀನಿ, ಮತ್ತು ಮುಂದಿನ ಬ್ಲಾಗ್ ಏನದ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಾಯ್ ರೀ ಫ್ರೆಂಡ್ಸ್, ಮತ್ತೆ ಮುಂದಿನ ಬ್ಲಾಗ್ ಸಿಗಮ್ರಿ.